ಮಹಾರಾಜ. ಪ್ರಣಾಮಗಳು ವಾಸುದೇವ. ಪ್ರಣಾಮಗಳು ದೊಡ್ಡಪ್ಪ. ಕಲ್ಯಾಣವಾಗಲಿ ಪಾಂಡುಪುತ್ರ. ಬಾ ಪಾಂಡುಪುತ್ರ, ನಿಮ್ಮ ರಾಜ್ಯಸಭೆಗೆ ನಿಮಗೇ ಸ್ವಾಗತ. ಹೇ ವಿದುರ, ಜೀವನ ಪರ್ಯಂತ ನಿನ್ನೊಂದಿಗೆ ಬರೀ ಅನ್ಯಾಯವನ್ನೇ ಮಾಡಿರುವೆ. ಆದರೆ ಈಗ ನಾನು ನನ್ನ ಅನುಜನಾಗಿರುವ ಕರ್ತವ್ಯವನ್ನು ತ್ಯಜಿಸಲಿಲ್ಲ. ಆದ್ದರಿಂದ ಯುಧಿಷ್ಠಿರನ ಶಿರದ ಮೇಲೆ ಮುಕುಟ ತೊಡಿಸುವ ಗೌರವವನ್ನು ನಾನು ನಿನಗೇ ನೀಡುವೆ. ನೀವು ಪರಿಗಣಿಸಿದ್ದೇ ಸಾಕು ಜ್ಯೇಷ್ಠ. ಆದರೆ ಸಮಗ್ರ ಆರ್ಯವರತದಲ್ಲಿ ಏನು ಪರಿವರ್ತನೆಯಾಗಿದೆಯೋ ಅದರ ಸಮಗ್ರ ಶ್ರೇಯಸ್ಸು ವಾಸುದೇವ ಶ್ರೀಕೃಷ್ಣರಿಗೆ ದೊರೆಯಬೇಕು. ನಾನು ವಾಸುದೇವ ಶ್ರೀಕೃಷ್ಣರಲ್ಲಿ ಮನವಿ ಮಾಡುವೆ. ಸಾಮ್ರಾಟರ ಮಸ್ತಕದ ಮೇಲೆ ಮುಕುಟ ತೊಡಿಸುವ ಶ್ರೇಯವು ಅವರಿಗೆ ಪ್ರಾಪ್ತವಾಗಬೇಕು. ಅವಶ್ಯವಾಗಿ ನಾನು ಸಾಮ್ರಾಟರ ಶಿರದ ಮೇಲೆ ಮುಕುಟ ತೊಡಿಸುವುದೇ ಸೂಕ್ತವಾಗಿರುತ್ತದೆ. ಇದರಲ್ಲಿಯೇ ಎಲ್ಲರಿಗೂ ಲಾಭವಿದೆ. ವಾಸುದೇವನ ಇಚ್ಛೆಯಂತೆಯೇ ಆಗಲಿ. ವಾಸುದೇವನಿಗೆ ಏಕೆ ಈ ಗೌರವ ನೀಡಲಾಗುತ್ತಿದೆ? ವಾಸುದೇವನಿಗೆ ಈ ಗೌರವದ ಮೇಲೆ ಯಾವ ಅಧಿಕಾರವೂ ಇಲ್ಲ. ಗಾಂಧಾರಿ, ವಾಸುದೇವನ ಅಧಿಕಾರ ಎಲ್ಲರಿಗಿಂತ ಮಿಗಿಲಾದದ್ದು. ಇದು ಹಸ್ತಿನಾಪುರದ ಸದಾಭಾಗ್ಯ. ರಾಜ್ಯಾಭಿಷೇಕ ಎಂಬ ಪುಣ್ಯ ಸಮಯದಲ್ಲಿ ಅವರು ಉಪಸ್ಥಿತಿಯಲ್ಲಿದ್ದಾರೆ. ಜ್ಯೇಷ್ಠ ಭ್ರಾತ ಸತ್ಯವನ್ನೇ ಹೇಳುತ್ತಿರುವರು. ಅತ್ತಿಗೆ, ಶ್ರೀಕೃಷ್ಣರಿಗಿಂತ ಹೆಚ್ಚು ಶಕ್ತಿಶಾಲಿ ಸಮಗ್ರ ವಿಶ್ವದಲ್ಲಿಯೇ ಯಾರೂ ಇಲ್ಲ. ತಿಳಿದಿದೆ ನನಗೆ. ಈ ವಾಸುದೇವ ಇಲ್ಲದಿದ್ದರೆ ಪಾಂಡುಪುತ್ರರಿಗೆ ವಿಜಯ ದೊರೆಯುತ್ತಿರಲಿಲ್ಲ, ಈ ಯುದ್ಧವೇ ಆಗುತ್ತಿರಲಿಲ್ಲ. ತಿಳಿದಿದೆ ನನಗೆ ಅವನ ಶಕ್ತಿಯ ಬಗ್ಗೆ ಹಾಗೂ ಅವನ ಚಮತ್ಕಾರದ ಬಗ್ಗೆ. ತಿಳಿದಿದೆ ನನಗೆ ದ್ಯೂತ ಸಭೆಯಲ್ಲಿ ದ್ರೌಪದಿಯ ಮರ್ಯಾದೆ ರಕ್ಷಣೆಯನ್ನು ವಾಸುದೇವನೇ ಮಾಡಿರುವನು. ಆದರೆ ಇಷ್ಟು ಶಕ್ತಿಯಿಂದ ಆಗದು. ಏಕೆ ಯುದ್ಧ ಆಗಲು ಬಿಟ್ಟೆ ವಾಸುದೇವ? ಏಕೆ ಇಷ್ಟು ಮೋಸ, ಇಷ್ಟು ಕಪಟ, ಇಷ್ಟು ಅನ್ಯಾಯವಾಗಲು ಏಕೆ ಬಿಟ್ಟೆ? ಕೇಳಿರಿ ದೇವಕಿ ನಂದನ, ಕೇಳಿರಿ ವಾಸುದೇವ, ಕೇಳು. ಈ ಆರ್ಯವರ್ಧತೆಯಲ್ಲಿ ಎತ್ತಿರುವ ಧ್ವನಿಯನ್ನು ಕೇಳು. ಒಬ್ಬ ಮಾತೆಯ ಹೃದಯದ ನೋವಿನ ಮೇಲೆ ರಕ್ತದ ತಾಂಡವನ್ನು ಕೇಳು. ನಾವೆಲ್ಲರೂ ನಿನ್ನ ಕೈಗುಂಬೆಗಳು ವಾಸುದೇವ. ಹಾಗಾದರೆ ಏಕೆ ನಮ್ಮ ಕೈಯಿಂದ ಇಷ್ಟು ಭಯಾನಕ ಮೃತ್ಯುವನ್ನು ಮಾಡಿಸಿದೆ ನೀನು? ಕುರುಕ್ಷೇತ್ರದ ಭೂಮಿಯ ಮೇಲೆ ಎಲ್ಲರಿಗಿಂತ ದೊಡ್ಡ ಕರ್ಮ ನೀನು ಮಾಡಿರುವೆ ವಾಸುದೇವ. ನೀನು ವಾಸ್ತವವಾಗಿ ಶಿಕ್ಷೆಯಾಗಬೇಕಾಗಿರುವುದು ನಿನಗೆ. ನಾನು ಮಹಾಸುಬರ ಸುಬರ ಪತ್ನಿ, ನಾನು ಮಹಾಯೋಗಿನಿ ಧೃತರಾಷ್ಟ್ರನ ಪತ್ನಿ, ನಾನು ಮಹಾ ದುರಾದೃಷ್ಟಿಯಾದ ಗುರುರಾಜರ ಮಾತೆ. ಈ ದಿನ ನಾನು ನಿನಗೆ ಶಾಪ ನೀಡುತ್ತಿರುವೆ. ಬೇಡ ಗಾಂಧಾರಿ. ಬೇಡ ರಾಜ ಮಾತೆ. ಹಾ, ಶಾಪ ನೀಡುತ್ತಿರುವೆ. ಯಾವ ರೀತಿ ನನ್ನ ನಗರ ಸಂಪೂರ್ಣ ಸಮುದ್ರದಲ್ಲಿ ಮುಳುಗಿ ಹೋಯಿತು, ಅದೇ ರೀತಿ ನಿನ್ನ ಯಾದವಂಶ ಸಂಪೂರ್ಣ ಸಮುದ್ರದಲ್ಲಿ ಮುಳುಗಿ ಹೋಗುವುದು. ನಿನ್ನ ನಗರದ ಚಿನ್ನದ ಪವನಗಳು ನೀರಿನಲ್ಲಿ ಕರಗಿ ಹೋಗುವುದು. ಪಶುಗಳ ಹಾಗೆಯೇ ಎಲ್ಲ ಯಾದವ ಪಾಲಕರು ಒಬ್ಬರಿಗೊಬ್ಬರು ರಕ್ತ ಕುದಿಯುವರು. ಕರುಗಳ ಹಾಗೆಯೇ ಎಲ್ಲ ಯಾದವ ಪುರುಷರು ಒಬ್ಬರಿಗೊಬ್ಬರು ದೂಜಿಸುವರು. ಅವರ ಕಣ್ಣೀರು ಒರೆಸುವವರು ಯಾರೂ ಇರುವುದಿಲ್ಲ. ಹಾಗೂ ನೀನು ಯಾವುದೋ ಅರಣ್ಯದಲ್ಲಿ ಒಬ್ಬ ಅಶುದ್ಧನಾಗಿ ಒಬ್ಬ ಬೇಟೆಗಾರನ ಕೈಯಿಂದ ಕೊಲ್ಲಲ್ಪಡುವೆ. ಒಬ್ಬ ಪುತ್ರಹೀನ ಮಾತೆಯ ಹೃದಯದಿಂದ ಬಂದಿರುವ ಶಾಪವು ಎಂದಿಗೂ ತೊಲಗಲಾಗುವುದಿಲ್ಲ. ಗಾಂಧಾರಿ, ಇದೇನು ಮಾಡಿದೆ ನೀನು?
ಇದೇನು ಮಾಡಿದಿರಿ ನೀವು ಇದರ ಬದಲಾಗಿ ನಾವೈವರು ಪಾಂಡವರಿಗೆ ಸಮಯದ ಅಂತ್ಯದವರೆಗೂ ನರಕವಾಸದಲ್ಲಿ ದಹಿಸುವ ಶಾಪ ನೀಡಬಹುದಾಗಿತ್ತು. ಆದರೆ ನೀವು ವಾಸುದೇವನಿಗೆ ಇಂತಹ ಭಯಾನಕವಾದ ಶಾಪ ನೀಡಿ ಸಮಗ್ರ ವಿಶ್ವವನ್ನೇ ಅನರ್ಹ ಮಾಡಿರುವಿರಿ. ನಿಮ್ಮ ಶಾಪದ ನಿರ್ವಹಣೆ ಮಾಡಿ ರಾಜಮಾತೆ. ನನ್ನನ್ನು ಕ್ಷಮಿಸು ಬಿಡು ವಾಸುದೇವ. ನನ್ನ ನೂರು ಪುತ್ರರ ಮೃತ್ಯು ನನ್ನ ಮನಸ್ಸನ್ನು ಹುಚ್ಚಾಗಿಸಿದೆ. ಇಲ್ಲ ಮಾತೆ, ನಿಮ್ಮ ದೋಷ ಏನೂ ಇರಲಿಲ್ಲ. ನಿಮ್ಮ ನೋವು ಸ್ವಾಭಾವಿಕವಾದದ್ದು, ನಿಮ್ಮ ಕ್ರೋಧವೂ ನ್ಯಾಯವಾದದ್ದು. ನಾನು ಕೂಡ ಪ್ರತಿ ಕ್ಷಣ ಈ ನೋವನ್ನು ಅನುಭವಿಸುತ್ತಿದ್ದೇನೆ. ಕುರುಕ್ಷೇತ್ರ ಯುದ್ಧದಲ್ಲಿ ಯಾರಾದರೂ ರುಂಡವನ್ನು ಕತ್ತರಿಸಿದರೆ ಅಲ್ಲಿ ನನ್ನದು ರಕ್ತ ಹೋಗುತ್ತಿದ್ದರು. ಯಾವುದಾದರೂ ವೀರಗತಿ ಹೊಂದಿದರೆ ಅವರ ಪಾಲಿನ ನೋವನ್ನು ನನಗೆ ಕೊಟ್ಟು ಹೋಗುತ್ತಿದ್ದರು. ನಾನು ವಿಜಯದ ಸುಖವನ್ನು ಅನುಭವಿಸಿದ್ದು ನಿಜ ಮಾತೆ. ಆದರೆ ಪರಾಜಯದ ದುಃಖವನ್ನು ಕೇವಲ ನಾನು ಮಾತ್ರ ಅನುಭವಿಸಿರುವೆ. ನಾನೇ ನಿಮ್ಮ ಶತ್ರು ಆಗಿರುವೆ, ಹಾಗೂ ನಾನೇ ನಿಮ್ಮ ಮಿತ್ರನೂ ಆಗಿರುವೆ, ಹಾಗೂ ನಾನೇ ನಿಮ್ಮ ಪುತ್ರನೂ ಸಹ ಆಗಿರುವೆ. ದುರ್ಯೋಧನನ ತೊಡೆ ಮುರಿದಾಗ ಮಾತೆಯ ಕೂಗು ನನ್ನದೇ ಆಗಿತ್ತು. ಗುರುಪುತ್ರ ಅಶ್ವತ್ಥಾಮನಿಗೆ ಶಾಪವನ್ನು ನಾನೇ ನೀಡಿದೆ. ಆದರೆ ಆ ಶಾಪವನ್ನು ನಾನೇ ಅನುಭವಿಸುತ್ತಿರುವೆನು. ನಾನು ಜೀವನವಿಡೀ ಮಾತೆಯ ಆಶೀರ್ವಾದವನ್ನು ಅನುಭವಿಸುತ್ತಾ ಬಂದಿದ್ದೇನೆ. ಇಂದು ಈ ವಾಸುದೇವ ಕೃಷ್ಣನು ಮಾತೆಯ ಶಾಪವನ್ನು ಕೂಡ ಸ್ವೀಕರಿಸುತ್ತೇನೆ. ನಾನು ನಿಮಗೆ ವಚನವನ್ನು ನೀಡುತ್ತೇನೆ ಮಾತೆ. ಯಾವಾಗ ನನ್ನ ವಂಶದ ನಾಶದ ಸಮಯ ಬರುವುದೋ ನಾನು ಸ್ವಯಂ ಪ್ರಥಮನಾಗಿರುವೆ ನನ್ನ ಸುದರ್ಶನದಿಂದ ಪ್ರಹಾರ ಮಾಡಲು. ಇಲ್ಲ ಇಲ್ಲ ವಾಸುದೇವ, ಇಷ್ಟು ಭಯಾನಕ ಶಾಪ ನನ್ನ ಬಾಯಿಂದ ಹೇಗೆ ಬಂದಿತು? ಇಲ್ಲ ಮಾತೆ, ನಿಮ್ಮ ದೋಷ ಏನೂ ಇರಲಿಲ್ಲ. ಶಾಪ ಮತ್ತು ಆಶೀರ್ವಾದವು ಸಮಯವು ತನ್ನ ಯೋಜನೆಗಳಿಗೆ ನಮ್ಮ ಕರ್ಮದ ಅನುಸಾರವಾಗಿ ಕರೆತರುತ್ತವೆ. ಯಾದವರ ನಾಶವು ಅನಿವಾರ್ಯವೇ ಆಗಿದೆ ಮಾತೆ. ಯಾದವರ ನಾಶ ಅನಿವಾರ್ಯವೇ ವಾಸುದೇವ. ಯಾರು ಸ್ವಯಂ ನಿಮ್ಮವರೋ ಅವರ ರಕ್ಷಣೆಗಾಗಿ ನೀವು ದೊಡ್ಡ ಸಂಘರ್ಷಣವನ್ನೇ ಮಾಡಿದಿರುವಿ. ದ್ವಾರಕ ನಗರವನ್ನು ನೆಲೆಗೊಳಿಸಿರುವಿರಿ. ಈಗ ಅವರ ನಾಶ ನೀವೇ ಮಾಡುವಿರಾ? ನಾನಲ್ಲ ಜ್ಯೇಷ್ಠ, ಸಮಯವು ಅವರ ನಾಶವನ್ನು ಮಾಡುತ್ತದೆ. ಒಂದು ವೇಳೆ ಯಾದವರು ಈ ಯುದ್ಧದಲ್ಲಿ ಪಾಲ್ಗೊಂಡಿದ್ದರೆ ಅವರ ನಾಶವೂ ಆಗುತ್ತಿತ್ತು. ಆದರೆ ಯಾದವರು ಇನ್ನೂ ಪುರಾತನವಾದ ವ್ಯವಸ್ಥೆ ಹಾಗೂ ಪರಂಪರೆಯೊಂದಿಗೆ ಬದುಕುತ್ತಿದ್ದಾರೆ. ಇನ್ನು ಹೆಚ್ಚು ಕಾಲ ಅವರು ಬದುಕುಳಿಯಲಾರು. ಶೀಘ್ರದಲ್ಲಿ ಅವರ ನಾಶವಾಗುವುದು. ಆದರೆ ವಾಸುದೇವ, ಪರಮಾತ್ಮನು ಇಷ್ಟು ದೊಡ್ಡ ಆಯೋಜನೆಯನ್ನು ಮಾಡಿದ್ದು ಏಕೆ? ಮಹಾಮಂತ್ರಿಗಳೇ, ಈ ಆರ್ಯವ್ರತದಲ್ಲಿ ಈ ಪುಣ್ಯ ಭೂಮಿಯು 16 ಜನಾಂಗಗಳು ಹಾಗೂ ಅನೇಕ ರಾಜ್ಯಗಳಾಗಿ ವಿಭಜಿಸಲಾಗಿದೆ. ಆದರೆ ಇಲ್ಲಿನ ಪ್ರಜೆಗಳಿಗೆ ಆ ಜ್ಞಾನವೇ ಇರಲಿಲ್ಲ. ವಾಸ್ತವವಾಗಿ ಅವರೆಲ್ಲ ಒಂದೇ ರಾಷ್ಟ್ರದವರು ಎಂದು. ಆದರೆ ಇಂದು ಈ ರಾಷ್ಟ್ರದಲ್ಲಿ ಒಂದೇ ಧ್ವಜ ಹಾರುವುದು, ಒಂದೇ ವ್ಯವಸ್ಥೆ ಬರುವುದು, ಒಂದೇ ರೀತಿಯ ನ್ಯಾಯ ದೊರೆಯುವುದು, ಒಂದೇ ರೀತಿಯ ಸಿದ್ಧಾಂತ ಹಾಗೂ ಒಂದೇ ರೀತಿಯ ಆಡಳಿತ ದೊರೆಯುವುದು. ಭರತನ ಈ ಪುಣ್ಯ ಭೂಮಿಯನ್ನು ಭರತ ಭೂಮಿಯೆಂದು ಕರೆಯಲ್ಪಡುತ್ತಿತ್ತು. ಆದರೆ ಇಂದು ಪ್ರಥಮ ಬಾರಿಗೆ ಭಾರತ ರಾಷ್ಟ್ರ ಎಂದು ಕರೆಯಲ್ಪಡುತ್ತದೆ. ಮಹಾಭಾರತದ ಈ ಕತೆ, ಮಹಾಭಾರತದ ಈ ಯುದ್ಧ ಅನೇಕ ಸತ್ಯಗಳನ್ನು ಪ್ರಸ್ತಾಪ ಮಾಡುತ್ತದೆ. ಅದರಲ್ಲಿ ಶ್ರೇಷ್ಠವಾದ ಸತ್ಯವೇನೆಂದರೆ ಪ್ರತ್ಯೇಕತೆ ಹಾಗೂ ವಿಭಿನ್ನತೆಗಳೇ ಅಧರ್ಮದ ಮೂಲವಾಗಿದೆ, ಹಾಗೂ ಏಕತೆಯೇ ಧರ್ಮದ ಆಧಾರವಾಗಿದೆ. ಹೇಗೆ? ನೀವೇ ಯೋಚಿಸಿ ನೋಡಿ. ಮನಸ್ಸಿನ ಹೃದಯವು ಸುಖದ ಸಂಪತ್ತು ಹಾಗೂ ಅಧಿಕಾರ ಎಂಬ ಆಸ್ತಿಯಿಂದ ಕೂಡಿರುತ್ತದೆ. ಆದರೂ ಅವನು ಸಾಮಾನ್ಯವಾಗಿ ತನ್ನ ಮಾತಾ, ಪಿತಾ, ಸಂತಾನ, ಪತ್ನಿ, ಸಹೋದರ ಸಹೋದರಿಯರೊಂದಿಗೆ ಯೋಗ್ಯವಾದ ವ್ಯವಹಾರವನ್ನೇ ಮಾಡುತ್ತಾನೆ. ಯಾವುದೇ ರೀತಿಯ ಅನ್ಯಾಯ ಮಾಡುವುದಿಲ್ಲ.
ಏಕೆಂದರೆ ಅವನಿಗೆ ಇದು ತಿಳಿದಿದೆ, ಅವನ ಸುಖಕ್ಕೆ ಕಾರಣ ಅವನ ಪರಿವಾರವೆಂದು. ಆದರೆ ಅವನಿಗೆ ಇದು ತಿಳಿದಿದೆ, ಅವನ ಸುಖಕ್ಕೆ ಕಾರಣ ಸಮಾಜ ಎಂದಲು. ಆದರೂ ತಿಳಿದೋ ತಿಳಿಯದೋ ಸಮಾಜಕ್ಕೆ ಅನ್ಯಾಯ ಮಾಡಿಬಿಡುತ್ತಾನೆ, ಸಮಾಜದ ಶೋಷಣೆಯನ್ನು ಮಾಡುತ್ತಾನೆ. ಏಕೆಂದರೆ ಅವನು ಈ ಸಮಾಜವನ್ನು ಕೇವಲ ಸುಖದ ಸಾಧನೆ ಎಂದು ಮಾತ್ರ ತಿಳಿದಿರುತ್ತಾನೆ, ಸುಖದ ಕಾರಣ ಎಂದು ತಿಳಿಯುವುದಿಲ್ಲ. ಯಾವಾಗ ಮನುಷ್ಯನಿಗೆ ಇದು ಅರಿವಾಗುವುದೋ ಈ ಇಡೀ ಜಗತ್ತು ಪರಮಾತ್ಮನ ಅಂಶ ಎಂದು ಹಾಗೂ ಪ್ರತಿಯೊಂದು ಜೀವಿಯು ಪರಮಾತ್ಮನ ಸ್ವರೂಪವೆಂದು, ಆವಾಗ ಈ ದ್ವೇಷಗಳಿಗೆ ಯಾವುದೇ ಸ್ಥಾನವಿರುವುದಿಲ್ಲ. ಎಲ್ಲ ದ್ವೇಷಗಳು, ಎಲ್ಲ ಸಂಘರ್ಷಗಳು, ಎಲ್ಲ ಪ್ರತಿಕಾರವು ನಶಿಸಿ ಹೋಗುವುದು. ಅಂತರಂಗದಲ್ಲಿ ಪರಮಾತ್ಮ ಹಾಗೂ ಜಗದಲ್ಲಿ ಏಕತೆ, ಇದೇ ಧರ್ಮದ ಮೂಲ ಸಿದ್ಧಾಂತವಾಗಿರುತ್ತದೆ. ಮಹಾಭಾರತದ ಈ ಯಾತ್ರೆಯು ಕ್ರೋಧದಿಂದ ಅರಿವಿನ ಕಡೆಗೆ ಯಾತ್ರೆಯಾಗಿದೆ, ಅಧರ್ಮದಿಂದ ಧರ್ಮದ ಕಡೆಗೆ ಯಾತ್ರೆಯಾಗಿದೆ, ಅನಾಗರಿಕತೆಯಿಂದ ಆದರ್ಶ ನಾಗರಿಕತೆ ಕಡೆಗೆ ಯಾತ್ರೆಯಾಗಿದೆ. ನಾನು ನಿಮ್ಮ ಹೃದಯದಲ್ಲಿ ಧರ್ಮದ ಬೀಜವನ್ನು ಸ್ಥಾಪಿತ ಮಾಡಿದ್ದೇನೆ. ನಿಮ್ಮ ಹೃದಯದಲ್ಲಿ ಆದರ್ಶ ನಾಗರಿಕರ ಉಗಮವಾಗಲಿ, ನಿಮಗೆ ಕಲ್ಯಾಣವಾಗಲಿ ಹಾಗೂ ಜಗದ ಕಲ್ಯಾಣವಾಗಲಿ. ಧರ್ಮವಂತನ ಸಿರಿವಂತನ ಪಟ್ಟಾಭಿಷೇಕ ನಡೆಯಲಿ. ಬನ್ನಿ, ನಾವೆಲ್ಲರೂ ಸೇರಿ ಆದರ್ಶ ನಾಗರಿಕನ ಧರ್ಮದ ಪಟ್ಟಾಭಿಷೇಕ ಮಾಡೋಣ. ಭಗವಂತ ನಮ್ಮೆಲ್ಲರ ರಕ್ಷಣೆ ಮಾಡಲಿ. ಓಂ ಸಹನೋ ಭುನತ್ತು. ನಾವೆಲ್ಲರೂ ಸೇರಿ ಒಟ್ಟಾಗಿ ಸುಖವನ್ನು ಅನುಭವಿಸೋಣ. ಸಹ ವೀರ್ಯಂ ಕರವಾವಹೈ. ಒಬ್ಬರ ಹೇಳಿಕೆಗಾಗಿ ಇನ್ನೊಬ್ಬರು ಪ್ರಯತ್ನಿಸೋಣ. ತೇಜಸ್ವಿನಾವಧೀತಮಸ್ತು. ನಮ್ಮ ಜೀವನವು ಪ್ರಕಾಶದಿಂದ ತುಂಬಲಿ. ಮಾ ವಿದ್ವಿಷಾವಹೈ. ಪರಸ್ಪರ ಯಾವುದೇ ಅಸೂಯೆ ಅಥವಾ ದ್ವೇಷ ಇಲ್ಲದಿರಲಿ. ಓಂ ಶಾಂತಿ ಶಾಂತಿ ಶಾಂತಿ.